ಮಾಹಿತಿ ತೆಗೆದುಕೊಳ್ತೀನಿ. ಸಚಿವ ಸಂಪುಟ ವಿಸ್ತರಣೆ ಇಷ್ಟೊಂದು ವಿಳಂಬ ಯಾಕೆ? ಅಲ್ರಿ 1.5 ತಿಂಗಳಾಯಿತು ಡಿ ಕೆ ಶಿವಕುಮಾರ್ ಸಿಎಂ ಆಗಿ, ಇನ್ನೂ ಸರ್ಕಸ್ ಮಾಡ್ತಾನೆ ಇದ್ದಾರೆ. ಶಾಸಕರ ಭಾರಿ ಒತ್ತಡ ಹಿನ್ನೆಲೆ ವಿಳಂಬ ಮಾಡ್ತಿದೆಯಾ ಹೈಕಮಾಂಡ್? ಹಾಗಾದ್ರೆ ಲಾಬಿ ಮಾಡ್ತಾನೆ ಇದ್ದಾರೆ. ಶೀಘ್ರದಲ್ಲೇ ಅಧಿವೇಶನ ಕೂಡ ನಡೆಯಲಿದೆ. ಇವ್ರು ಮತ್ತೆ ಡೇಟ್ ಮುಂದಕ್ಕೆ ಹೋಯ್ತಿದ್ರು. 1ನೇ ವಾರದಲ್ಲಿ ಶುರುವಾಗಬೇಕಾಗಿತ್ತು, 2ನೇ ವಾರದಲ್ಲಿ ಶುರು ಮಾಡ್ತೀವಿ ಅಂತ ಹೇಳಿದ್ರು. ಹಾಗಾದ್ರೆ ಸ್ಪೀಕರ್ ಆಯ್ಕೆ ಯಾವಾಗ ಮಾಡ್ತೀರಿ? ಅಧಿವೇಶನ ನಡಿಬೇಕು, ಜನರ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಬೇಕು. ಯಾಕೆ ಇಷ್ಟೊಂದು ವಿಳಂಬ ಮಾಡ್ತಾ ಇದ್ರಿ? ಯಾಕೆ ಮುಗಿಸ್ತಾ ಇಲ್ಲ ಅಂತ ಅಷ್ಟೇ ಪ್ರಶ್ನೆ. ಈಗ ಸಚಿವ ಸ್ಥಾನಕ್ಕೆ ಯಾರ್ಯಾರ ಮಧ್ಯೆ ಜಿದ್ದಾಜಿದ್ದಿ ನಡೀತಾ ಇದೆ. ಎಲ್ಲರೂ ಕೂಡ ತಮ್ಮ ನಾಯಕರ ಮೂಲಕ ಒತ್ತಡ ಹಾಕ್ತಾನೆ ಇದ್ದಾರೆ. 13ನೇ ತಾರೀಕು ಕರ್ನಾಟಕ ಬಂದ್ ಕೂಡ ಇದೆ. ನೀವು ಅಧಿವೇಶನ ಯಾವಾಗ ಶುರು ಮಾಡ್ತೀರಿ? ಈ ನಡುವೆ ಪಟ್ಟಿ ರಿಲೀಸ್ ಮಾಡುತ್ತಾ ಹಾಗಾದ್ರೆ ಹೈಕಮಾಂಡ್ ಯಾಕೆ ವಿಳಂಬ ಮಾಡ್ತಾ ಇದ್ದಾರೆ? ಜಿದ್ದಾಜಿದ್ದಿ ಯಾರ್ಯಾರ ಮಧ್ಯೆ ಇದೆ? ಒಂದೇ ಜಿಲ್ಲೆಯಲ್ಲಿ 2ರಿಂದ 3 ಜನ ಇದ್ದಾರೆ ಪೈಪೋಟಿಗೆ. ನೋಡಿ, ಈಗ ಬೆಳಗಾವಿ ಅಂತ ಬಂದಾಗ 18 ವಿಧಾನಸಭಾ ಕ್ಷೇತ್ರ ಬರುತ್ತೆ. ಅಲ್ಲಿ 5ರಿಂದ 6 ಜನ ಇದ್ದಾರೆ ಆಕಾಂಕ್ಷಿಗಳು. ಯಾರಿಗೆ ಕೊಡಬೇಕು? ಈಗ ಒಂದು ಕಮ್ಯುನಿಟಿಯಲ್ಲಿ 8ರಿಂದ 10 ಜನ ಇದ್ದಾರೆ, ಪೈಪೋಟಿ ಮಾಡ್ತಾನೆ ಇದ್ದಾರೆ. ನಾವು ಕೂಡ ಅನುಭವಿ, ನಮಗೂ ಕೊಡಿ, ನಮ್ಮ ಜಾತಿನ ಕನ್ಸಿಡರ್ ಮಾಡಿ ಅಂತೇಳಿ. ಹಾಗಾಗಿ ಕೆಲವೊಂದಿಷ್ಟು ಗೊಂದಲಕ್ಕೆ ಹೈಕಮಾಂಡ್ ಇಲ್ಲಿ ಸಿಕ್ಕಂತೆ ಕಾಣಿಸ್ತಾ ಇದೆ. ಶಿವಕುಮಾರ್, ಗಮನಿಸ್ತಾನೆ ಇದ್ದೀವಿ, ಈ ವಿಳಂಬ ಅಂತ ಬಂದಾಗ ಅಸಲಿ ಕಾರಣ ಮೊದಲು ಇಲ್ಲ ರಾಹುಲ್ ಗಾಂಧಿ ವಿದೇಶಕ್ಕೆ ಹೋಗಿದ್ರು ಅಂತ ಹೇಳಲಾಗ್ತಿತ್ತು. ಈಗ ನೋಡಿದ್ರೆ ಮೊನ್ನೆ ಜಂಜಿ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು, ಆಗ ಲೇಟ್ ಅಂತ ಹೇಳಿದರು. ಮತ್ತು ಅಧಿವೇಶನ ಶುರುವಾಗೋದು ಯಾವಾಗ? ಜನರ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡೋದು ಯಾವಾಗ? ಹೈಕಮಾಂಡ್ ಮಟ್ಟದಲ್ಲಿ ಜಾಸ್ತಿ ಲಾಭಿ ಆಗೋಕೆ ಯಾವಾಗ ಶುರುವಾಯಿತು? ಆ ಕಾರಣಕ್ಕೋಸ್ಕರ ಇಷ್ಟು ಡಿಲೇ ಆಗ್ತಿದೆ ಹೆಂಗೆ? ಪ್ರಭು, ಈಗಾಗಲೇ 2 ತಿಂಗಳು ಆಗ್ತಾ ಬರ್ತಾ ಇದೆ ಅಧಿಕಾರ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ. ಈಗ ಸಂಪೂರ್ಣವಾಗಿ ಸಂಪುಟವನ್ನು ರಚನೆ ಮಾಡಬೇಕಾಗಿತ್ತು. ಯಾಕೆಂದರೆ ಇವತ್ತು ರಾಜ್ಯದಲ್ಲಿ ಭೀಕರವಾದಂಥ ಬರಗಾಲದ ಪರಿಸ್ಥಿತಿ ಇದೆ. ಬಹಳಷ್ಟು ಜಿಲ್ಲೆಗಳಲ್ಲಿ ಮಳೆ ಬಂದಿಲ್ಲ, ಬೆಳೆಯನ್ನು ರೈತರು ಬೆಳೆ ಇಟ್ಟಿಲ್ಲ, ಜನಜಾನುವಾರುಗಳು ಇವತ್ತು ಸಂಕಷ್ಟದಲ್ಲಿವೆ. ಇನ್ನೊಂದು ಕಡೆ ಈಗಾಗಲೇ ಸ್ಕೂಲ್ಗಳು ಪ್ರಾರಂಭ ಆಗಿದೆ, ಶಾಲೆಗಳು ಪ್ರಾರಂಭವಾಗಿದೆ. ಎಜುಕೇಷನ್ ಮಿನಿಸ್ಟ್ರಿ ಇಲ್ಲ, ಹೈಯರ್ ಎಜುಕೇಷನ್ ಮಿನಿಸ್ಟ್ರಿ ಇಲ್ಲ. ಈ ಕಡೆ ಕೃಷಿ ಸಂಬಂಧಿತ ಏನಾರ ಬಿತ್ತನೆ ಬೀಜ ಇರ್ಬೋದು, ರಸಗೊಬ್ಬರ ಇರ್ಬೋದು, ಮಳೆ ಎಲ್ಲಾಗ್ತಾ ಇದೆ. ಅಟ್ಲೀಸ್ಟ್ ಅಲ್ಲಿ ಹಿಂಗಾರು ಬೆಳೆಗಳನ್ನು ಬೆಳೆಯೋದಕ್ಕೆ ಅವಕಾಶಗಳಿದೆ. ಅದನ್ನು ನೋಡ್ಕೊಳ್ಳುವಂತಹ ಕೃಷಿ ಸಚಿವರು ಕೂಡ ಇಲ್ಲ. ಸೊ ಯಾಕೆ ಈ ರೀತಿಯಾಗಿ ವಿಳಂಬ ಮಾಡ್ತಾ ಇದ್ದಾರೆ ಅನ್ನುವಂತಹ ಅಸಮಾಧಾನಗಳು ಈಗಾಗಲೇ ಶುರುವಾಗಿದೆ. ಯಾಕೆಂದರೆ ಇವರು ಇದ್ದರೆ ಅಟ್ಲೀಸ್ಟ್ ಆ ಬರಪೀಡಿತ ಪ್ರದೇಶಗಳಿಗೆ ಭೇಟಿಯನ್ನು ಕೊಡ್ತಾರೆ. ಎಲ್ಲಿ ಮಳೆ ಆಗ್ತಾ ಇದೆ ಆ ಪ್ರದೇಶಗಳಿಗೆ ಭೇಟಿ ಕೊಟ್ಟು ಅಲ್ಲಿ ರೈತರ ಸಮಸ್ಯೆಗಳೇನು ಅದನ್ನು ತಿಳಿಯೋದಕ್ಕೆ ಸಾಧ್ಯ ಆಗತ್ತೆ. ಈ ಕಡೆ ಶಿಕ್ಷಣ ಸಚಿವರು ಇದ್ದಿದ್ರೆ ಈಗ ಶಾಲಾ ಕಾಲೇಜುಗಳು ಪ್ರಾರಂಭ ಆಗಿದೆ, ಇನ್ನೂ ಸರಿಯಾಗಿ ಯೂನಿಫಾರ್ಮ್ ಕೊಡ್ತಾ ಇಲ್ಲ ಅನ್ನುವಂಥ ಆರೋಪಗಳು ಎದುರಾಗ್ತಾ ಇದೆ. ಪರಿಕರಗಳು ಸಿಗ್ತಾ ಇಲ್ಲ, ಶೈಕ್ಷಣಿಕ ಪರಿಕರಗಳು ಸಿಗ್ತಾ ಇಲ್ಲ ಅನ್ನುವಂಥದ್ದಿದೆ. ಜೊತೆಗೆ ಮೂಲಭೂತ ಸೌಕರ್ಯಗಳು ಕೊರತೆ ಇದೆ ಅನ್ನುವಂಥ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಇದೆಲ್ಲವನ್ನೂ ಕೂಡ ನೋಡ್ಕೊಳ್ಳೋದಕ್ಕೆ ಬೇಕಾಗತ್ತೆ. ಈಗ 2 ತಿಂಗಳು ಆಗೋಗಿದೆ. ಇದೇನು ಪೂರ್ಣ ಪ್ರಮಾಣದ ಸರ್ಕಾರ ಅಲ್ಲ. ಯಾಕೆಂದರೆ 5 ವರ್ಷ ಇದ್ದರೆ ಬಿಡಪ್ಪ ಈ ರೀತಿಯಾಗಿ ವಿಳಂಬ ಆಗತ್ತೆ ಅಂತೇಳಿ ಹೇಳ್ಬೋದಿತ್ತು. ಇರೋದೇ 2 ವರ್ಷ, ಅದರಲ್ಲೂ ಈಗ 2 ತಿಂಗಳು ಮುಗಿದೋಗಿದೆ. ಇನ್ನು ಉಳಿದಿರುವಂತಹ 1.5 ವರ್ಷ ಏನಿದೆ ಅದರಲ್ಲಿ 1 ವರ್ಷ ಮಾತ್ರ ಈಗ ಅಧಿಕಾರ ನಡೆಸೋದಕ್ಕೆ ಸಿಗುತ್ತೆ. ಇನ್ನು ಉಳಿದಿರುವಂಥ 6 ತಿಂಗಳೇನಿದೆ ಅದು ಎಲೆಕ್ಷನ್ ವರ್ಷ, ಚುನಾವಣೆಗಳು ಬರುತ್ತೆ. ಆಗ ಚುನಾವಣೆಗಳಲ್ಲಿ ಎಲ್ಲರೂ ಕೂಡ ಬ್ಯುಸಿ ಆಗಬೇಕಾಗತ್ತೆ. ಈ ಕಡೆ ಏನಾದರೂ ಮಿನಿಸ್ಟ್ರು ಅಂತೇಳಿ ರಾಜ್ಯವನ್ನು ಸುತ್ತೋದಕ್ಕೆ ಹೋದರೆ ಅವರು ಕ್ಷೇತ್ರವನ್ನು ಕಳ್ಕೊಳ್ಬೇಕಾಗತ್ತೆ. ಯಾಕಂದರೆ ಕ್ಷೇತ್ರಕ್ಕೆ ಒತ್ತು ಕೊಡಲಿಲ್ಲ ಅಂದರೆ ಜನಸಾಮಾನ್ಯರು ಯಾರೂ ಕೂಡ ಓಟ್ ಹಾಕೋದಿಲ್ಲ. ಸೊ ಇಂತಹ ಒಂದು ಪರಿಸ್ಥಿತಿಯಲ್ಲಿ ಯಾಕೆ ಈ ರೀತಿಯಾಗಿ ವಿಳಂಬ ಮಾಡ್ತಾ ಇದ್ದಾರೆ ಅನ್ನುವಂಥ ಅಸಮಾಧಾನಗಳು ಕೂಡ ಇದೆ. ಇದು ಸರ್ಕಾರಕ್ಕೆ ಡ್ಯಾಮೇಜ್ ಆಗತ್ತೆ. ಯಾಕಂದರೆ ನೀವು ವಿಳಂಬ ಮಾಡ್ತಾ ಹೋದರೆ ಶಾಸಕರಿಗೆ ಸಚಿವ ಸ್ಥಾನ ಸಿಗಲಿಲ್ಲ ಅನ್ನುವಂಥ ಬೇಸರ ಇರಬಹುದು, ಆದರೆ ಜನಸಾಮಾನ್ಯರಿಗೆ ಹೆಚ್ಚಿನ ನಷ್ಟ ಆಗತ್ತೆ ವಿಳಂಬ ಮಾಡ್ತಾ ಹೋದರೆ. ಎಲ್ಲ ಸಚಿವರು ಕೂಡ ಇದ್ದರೆ ಆ ಇಲಾಖೆಗಳಿಗೆ ನ್ಯಾಯವನ್ನು ಕೊಡೋದಕ್ಕೆ ಸಾಧ್ಯ ಆಗತ್ತೆ. ಆ ಇಲಾಖೆಗಳಲ್ಲಿರುವಂತಹ ಯೋಜನೆಗಳನ್ನು ಅನುಷ್ಠಾನ ಮಾಡೋದಕ್ಕೆ ಸಾಧ್ಯ ಆಗತ್ತೆ. ನೀವು ವಿಳಂಬ ಮಾಡ್ತಾ ಹೋದರೆ ಸಚಿವರೇ ಇಲ್ಲ ಅಂದರೆ ಇಲಾಖೆಗಳಲ್ಲಿ ಕೆಲಸಗಳು ಕೂಡ ನಡೆಯೋದಿಲ್ಲ. ಅಧಿಕಾರಿಗಳು ಏನು ಮಾಡ್ತಾರೆ ಅಂದರೆ ಬೇಕಾಬಿಟ್ಟಿ ಕೆಲಸವನ್ನು ಮಾಡೋದಕ್ಕೆ ಶುರು ಮಾಡ್ತಾರೆ. ಈ ಸಚಿವರು ಇದ್ದರೆ ಆಗ ಯೋಜನೆಗಳನ್ನು, ಇಂಥ ಯೋಜನೆಗಳನ್ನು ಅನುಷ್ಠಾನ ಮಾಡಬೇಕು ಅಂತೇಳಿ ಸೂಚನೆಯನ್ನು ಕೊಡೋದಕ್ಕೆ, ಮಾರ್ಗದರ್ಶನವನ್ನು ಮಾಡೋದಕ್ಕೆ ಸಾಧ್ಯ ಆಗತ್ತೆ. ಸೊ ಈ ವಿಳಂಬ ಆಗ್ತಾ ಹೋಗ್ತಾ ಇರೋದ್ರಿಂದ ಇದರ ಮೇಲೂ ಕೂಡ ಪ್ರಭಾವ ಬೀಳ್ತಾ ಇದೆ. ಹಾಗಾಗಿ ಎಲ್ಲೋ ಒಂದು ಕಡೆ ಪರಿಣಾಮ ಬೀಳೋದ್ರಿಂದ ಸಹಜವಾಗಿ ಅಭಿವೃದ್ಧಿ ಕೆಲಸಗಳು ಕೂಡ ಕುಂಠಿತವಾಗತ್ತೆ. ಜೊತೆಗೆ ಈ ಬರ ಪರಿಸ್ಥಿತಿ ಮತ್ತು ಈಗ ಕೆಲವು ಕಡೆಗಳಲ್ಲಿ ಅತಿವೃಷ್ಟಿ ಕೂಡ ಆಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಸಚಿವರೇ ಇಲ್ಲ ಅಂದರೆ, ಸಂಬಂಧಪಟ್ಟಂತಹ ಸಚಿವರೇ ಇಲ್ಲದೆ ಇದ್ರೆ ಆಗ ಅಲ್ಲಿ ಸರಿಯಾಗಿ ಆ ಸಮಸ್ಯೆಯನ್ನು ಹ್ಯಾಂಡಲ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ, ಅಥವಾ ಪರಿಹಾರವನ್ನು ಕೊಡೋದಕ್ಕೂ ಸಾಧ್ಯ ಇಲ್ಲ. ಈಗ ಬರ ಪರಿಸ್ಥಿತಿ ಇರುವಂತಹ ಪ್ರದೇಶಗಳಲ್ಲಿ ಎಲ್ಲೆಲ್ಲಿ ಬೆಳೆ ನಷ್ಟ ಆಗಿದೆ, ಎಷ್ಟು ಬೆಳೆ ನಷ್ಟ ಆಗಿದೆ ಅನ್ನುವಂಥದ್ದನ್ನು ಐಡೆಂಟಿಫೈ ಮಾಡಬೇಕಾಗತ್ತೆ. ಅದನ್ನು ಕೇಂದ್ರಕ್ಕೆ ಶಿಫಾರಸನ್ನು ಮಾಡಬೇಕಾಗತ್ತೆ, ಕೇಂದ್ರದ ಅನುದಾನವನ್ನು ತರಬೇಕಾಗತ್ತೆ. ಸೊ ಈ ರೀತಿಯಾದಂಥ ಸಮಸ್ಯೆಗಳಿದ್ರೂ ಕೂಡ ಈ ರೀತಿಯಾಗಿ ವಿಳಂಬ ಮಾಡ್ತಾ ಹೋಗ್ತಾ ಇರೋದ್ರಿಂದ
ಜನಸಾಮಾನ್ಯರು ಕೂಡ ಸರ್ಕಾರದ ವಿರುದ್ಧವಾಗಿ ಮಾತನಾಡೋದಕ್ಕೆ ಶುರುವಾಗತ್ತೆ. ಹಾಗಾಗಿ ಆದಷ್ಟು ಬೇಗ ಇದಕ್ಕೆ ಕ್ಲಿಯರ್ ಕೊಟ್ಟರೆ ಪಕ್ಷ ಮತ್ತು ಸರ್ಕಾರ ಎರಡಕ್ಕೂ ಕೂಡ ಉತ್ತಮ. ಆ ನಿಟ್ಟಿನಲ್ಲೇ ಎಸ್ ನಾಯಕರು ಕೂಡ ನಾಳೆ ಇದನ್ನು ಮಾಡಿ ಮುಗಿಸೋಣ ಅನ್ನುವಂಥ ನಿರ್ಧಾರದಲ್ಲಿದ್ದಾರೆ. ಬಟ್ ಇನ್ನೂ ಕೂಡ ಸಂಪುಟ ಗ್ರೀನ್ ಸಿಗ್ನಲ್ ಸಿಗದೆ ಇರೋದ್ರಿಂದ ಬಹಳಷ್ಟು ಅಸಮಾಧಾನಗಳು ಕೂಡ ಈಗ ಶುರುವಾಗ್ತಾ ಇದೆ. ಪ್ರಭು, ಥ್ಯಾಂಕ್ ಯು ಶಿವಕುಮಾರ್ ತಮ್ಮೆಲ್ಲ ಮಾಹಿತಿಗಾಗಿ.